ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನದ ಅಂಗವಾಗಿ ಕುಷ್ಠರೋಗ ನಿರ್ಮೂಲನಾ ದಿನದ ಸಂದೇಶ ಮಹತ್ವ ಈ ಕುರಿತು ಮೈಸೂರು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಬೃಂದಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಜನವರಿ 30 ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಸರ್ಕಾರ ಆಯೋಜನೆ ಮಾಡಿಕೊಂಡೇ ಬರ್ತಾ ಇದೆ. ಅದರಲ್ಲಿ ಕುಷ್ಠರೋಗ ನಿರ್ಮೂಲನೆ ಕೂಡ ಒಂದಾಗಿದೆ. ಹೀಗಾಗಿ ಜನವರಿ 30ರಿಂದ ಫೆಬ್ರವರಿ 13ರವರೆಗೆ ಕುಷ್ಠರೋಗ ನಿರ್ಮೂಲನಾ ಪಾಕ್ಷಿಕವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮೈಸೂರಿನ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಬೃಂದಾ ಅವರೊಡನೆ ಮಾತನಾಡೋಣ. ಡಾಕ್ಟರ್ ಬೃಂದಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಬೃಂದಾ ಅವರೇ, ಹೇಳಿ, ಈ ಕುಷ್ಠರೋಗದ ನಿರ್ಮೂಲನೆ ಯಾಕೆ ತುಂಬ ಮಹತ್ವವನ್ನು ಪಡ್ಕೊಂಡಿದೆ? ಇದು ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ? ಹೇಗೆ ಇದನ್ನು ಹೋಗಲಾಡಿಸ್ಕೋಬೋದು? ಮೇಡಮ್, ಇದು ಕುಷ್ಠರೋಗ ಹಿಂದಿನ ಕಾಲದಿಂದನೂ ಇದೆ. ಸುಮಾರು 1983ರಲ್ಲಿ ನಾವು ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕಾರ್ಯಕ್ರಮವನ್ನಾಗಿ ಮಾಡ್ಕೊಂಡಿದ್ದೀವಿ. ಇದು ಒಂದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋ ಒಂದು ಸೂಕ್ಷ್ಮಾಣು ರೋಗಾಣುವಿನಿಂದ ಇದು ಹರಡುತ್ತೆ. ಹೇಗೆ ಹರಡುತ್ತೆ ಮೇಡಮ್ ಇದು? ಅಂದ್ರೆ ಸಾಂಕ್ರಾಮಿಕವಾಗಿ ಇವಾಗ ಕುಷ್ಠರೋಗ ಇರೋ ವ್ಯಕ್ತಿ ಇನ್ನೊಬ್ಬರನ್ನ ಸ್ಪರ್ಶಿಸಿದ್ರೆ ಅವರಿಗೂ ಹರಡುತ್ತಾ, ಅಥವಾ ಇದು ಅವ್ರ ತಂದೆಗಿತ್ತು, ತಾತಂಗಿತ್ತು, ಹಾಗೆ ಹರಡುತ್ತಾ? ಇದು ಬಂದು ನಿಮಗೆ ಯಾರು ಕುಷ್ಠ ರೋಗದಿಂದ ನರಳುತ್ತಾ ಇರ್ತಾನೆ, ಅವನು ಕೆಮ್ಮದಾಗ, ಸೀನ್ದಾಗ ಈ ರೋಗಾಣು ಗಾಳಿಲಿ ಹರಡುತ್ತೆ. ಅದನ್ನ ಯಾರು ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂತವರಿಗೆ ಇದು ಬೇಗ ಹರಡುವಂತಹದ್ದು. ಇದು ಹೇಗೆ ಅಂತ ಹೇಳಿದ್ರೆ, ನಿಮಗೆ 6 ತಿಂಗಳಿಂದ 20 ವರ್ಷದವರೆಗೆ ಯಾವಾಗ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಸೊ ಅದು ನಮ್ಮ ಒಂದು ಶರೀರದ ರೋಗ ನಿರೋಧಕ ಶಕ್ತಿ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಅಂದ್ರೆ ಈಗ ಈ ಜೀವನ ಶೈಲಿಯ ರೋಗಗಳು ಅಂತ ಈ ಡಯಾಬಿಟಿಸು ಮತ್ತೆ ಬೇರೆ ಕ್ಯಾನ್ಸರ್ ರೋಗಗಳು ಆ ತರ ಇರೋರ್ಗೆ ಅವರಿಗೆ ಖಂಡಿತವಾಗ್ಲೂ ಇದು ಏನಂದ್ರೆ, ಈಗ ವಯಸ್ಸಾದವ್ರಿಗೆ ಮತ್ತೆ ಮಕ್ಕಳು, ಮತ್ತೆ ಈ ಥೈರಾಯ್ಡ್ ಇರೋರು ಅಂತವ್ರಿಗೆ, ಮತ್ತೆ ಇದು ಡಯಾಬಿಟಿಸು, ಈ ಕ್ಯಾನ್ಸರು, HIV ಇರುವಂತವ್ರಿಗೆ, ಅವ್ರಿಗೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಅಂತವ್ರಿಗೆ ಬೇಗ ಇದು ಹರಡುತ್ತೆ. ಇದರ ಲಕ್ಷಣಗಳೇನು ಮೇಡಮ್? ಇದು ನಿಮಗೆ ಮೇಯ್ನ್ ಆಗಿ ಚರ್ಮ ಮತ್ತೆ ನರನ ಇದು ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ನಮಗೆ ಚರ್ಮದ ಕಾಯಿಲೆ ಅಂತ ಹೇಳಿದ್ರೆ, ಇವಾಗ ಏನು ಮಚ್ಚೆ ನಾವು ನೋಡ್ತೀವಿ, ನಮ್ಮ ಒಂದು ಚರ್ಮದಕ್ಕಿಂತ ಒಂದು ತಿಳಿ ಬಿಳಿ ಮಚ್ಚೆ ಇರುವಂತದ್ದು, ಅದನ್ನ ನಾವು ತೋರಿಸ್ಕೊಳ್ಳದೆ ಒಂದ್ ಸ್ವಲ್ಪ ನಿಧಾನ ಆದ್ರೆ ಅದು ತಾಮ್ರ ಬಣ್ಣಕ್ಕೆ ತಿರುಗುವಂತದ್ದು. ಅದಲ್ದೇನೆ ಈ ನಮ್ಮ ಮೈ ಮೇಲೆ ನರಗಳು ಕಾಣಿಸ್ತಿರುತ್ತಲ್ಲ, ಅದು ಒಂದು ಹಾರ್ಡ್ ಆಗಿ ನಮ್ಗೆ ಅದು ನೋವು ಬರುವಂತಹದ್ದು. ಮತ್ತೆ ಜೋಮು, ಕೈ ಕಾಲು ಜೋಮಿಡಿ ಅಂತದ್ದು, ಈ ತರದ್ದು ಒಂದು ಲಕ್ಷಣಗಳು ಕಾಣಿಸ್ಕೊಂಡ್ರೆ ನಾವು ತಕ್ಷಣ ಅದನ್ನ ತೋರಿಸ್ಕೊಳ್ಬೇಕಾಗತ್ತೆ. ಮೇನ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ, ಏನು ಈ ಒಂದು ರೋಗಾಣು ಎಲ್ಲಿ ಅದು ನಮ್ಮ ಒಂದು ಚರ್ಮ ಆಗ್ಲಿ ನರನಾಗ್ಲಿ ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ, ಆ ಜಾಗದಲ್ಲಿ ನಮ್ಗೆ ಸ್ಪರ್ಶ ಜ್ಞಾನ ಇರೋದಿಲ್ಲ. ಮತ್ತೆ ಅಲ್ಲಿ ಬೆವರೋದಾಗ್ಲಿ ಅಥವಾ ಈ ಕೂದಲು ಬೆಳವಣಿಗೆ ಯಾವುದು ಕಾಣಿಸ್ಕೊಳ್ಳೋದಿಲ್ಲ ನಮ್ಗೆ. ಅಲ್ಲಿ ಸ್ಪರ್ಶ ಜ್ಞಾನ ಇರಕ್ಕ, ಅವ್ರಿಗೆ ಬಿಸಿ ಆಗ್ಲಿ, ಶೀತ ಆಗ್ಲಿ, ಅಥವಾ ಕಡತ ಬರೋದಾಗ್ಲಿ, ಚುಚ್ಚಿದ್ರೆ ಗೊತ್ತಾಗೋದಿಲ್ಲ, ಗಿಂಡಿದ್ರೆ ಏನು ಗೊತ್ತಾಗಲ್ಲ ಅವ್ರಿಗೆ. ಹಾಗಾಗಿ ಅಂತದನ್ನ ನಾವು ನೋಡಿ ಹತ್ತಿರದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಟ್ಲೀಸ್ಟ್ ಹೋಗಿ ತೋರಿಸ್ಕೊಳ್ಬೇಕು. ಈ ಸ್ಕೂಲ್ಗಳಲ್ಲೆಲ್ಲ ಈ ತರ ಇದನ್ನ ಚೆಕ್ ಮಾಡಕ್ಕೆ ಅಂತಾನೆ ನಮಗೆ ಬರ್ತಾ ಇದ್ರು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಇರ್ಬೋದು ಅಥವಾ ತಾಲೂಕು ಆಸ್ಪತ್ರೆಯಿಂದ ಇರ್ಬೋದು, ಎಲ್ಲ ಸ್ಟಾಫ್ ಬಂದು ಯಾವ್ದಾದ್ರು ಮಚ್ಚೆ ಇದೆಯಾ ಅಂತ ನೋಡ್ತಾ ಇದ್ರು. ಹೌದು, ಮುಂಚೆ ಇದು ತುಂಬಾ ಎಲ್ಲ ಜಾಸ್ತಿ ಇದ್ದಿದ್ರಿಂದ ಅವಾಗ ಸ್ಕೂಲ್ಗಳಲ್ಲಿ ಬಂದು ಚೆಕ್ ಮಾಡ್ತಿದ್ರು. ಆದ್ರೆ ನಾವು ಅದನ್ನ ಈಗ್ಲೂ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದೀವಿ. ಪ್ರತಿ ಶಾಲೆಯಲ್ಲೂ ನಾವು ಮಕ್ಕಳಿಗೆ 3 ತಿಂಗಳಿಗೊಂದ್ಸಲ ಈ ಒಂದು ಚರ್ಮದ ಇದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸೋ ತರ ಮಾಡಿ, ಅದ್ರಲ್ಲಿ ನಾವು ಈ ಏನು ಮಚ್ಚೆಗಳು ಇದೆಯಾ ಅಂತ ಪ್ರತಿಯೊಂದು ಮಗುಗುನು ನಾವು, ಹೆಣ್ಮಕ್ಳಿಗೆ ಸಿಸ್ಟರ್ಗಳಿರ್ತಾರೆ ಊರುಗಳಲ್ಲಿ, ಅಂತ ಏನ್ ಹೇಳ್ತೀರಾ ಅವರು, ಅಥವಾ ಆಶಾ ಕಾರ್ಯಕರ್ತೆಯರು, ಗಂಡ್ ಮಕ್ಳಿಗೆ ನಮ್ದೊಂದು ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ಇಬ್ರು ಬಂದು ಸೆಪರೇಟ್ ಆಗಿ ರೂಮಲ್ಲಿ, ಆ ಒಂದು ರೂಮಲ್ಲೇನೆ ಅವರಿಗೆ ಗೌಪ್ಯತೆಯನ್ನ ಕಾಪಾಡಿಕೊಂಡು ಅದನ್ನ ನಾವು ಈಗ್ಲೂ ಸಹ ಪರೀಕ್ಷೆ ಮಾಡ್ತಾ ಇದೀವಿ. ನರಗಳಿಗೆ ಮತ್ತೆ ಚರ್ಮದ ಸ್ಪರ್ಶ ಜ್ಞಾನ ಇರಲ್ಲ ಅಂತ ಹೇಳಿದ್ರಿ. ಇದಕ್ಕೆ ಚಿಕಿತ್ಸೆ ತಗೊಳ್ಳದೇ ಇದ್ರೆ ನಂತರ ಏನಾಗತ್ತೆ?
ಮೇಡಮ್, ಇದು ಪ್ರಾರಂಭಿಕ ಹಂತದಲ್ಲೇ ನಾವು ತೋರಿಸ್ಕೊಂಡ್ರೆ, ಅದ್ರ ಬಗ್ಗೆ ನಾವು ತಿಳ್ಕೊಂಡು ಹತ್ತಿರದ ಆಸ್ಪತ್ರೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮಲ್ಲಿ ಚಿಕಿತ್ಸೆ ಪಡೆದ್ರೆ ಕುಷ್ಠರೋಗನ ನಾವು ಸಂಪೂರ್ಣವಾಗಿ ಗುಣಪಡಿಸುವಂಥದ್ದು. ಅದನ್ನ ನಾವು ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡಿದ್ರೆ ಆಗ ಅದು ಅಂಗವಿಕಲತೆಗೆ ಹೋಗುವಂತ ಒಂದು ಇದನ್ನ ನಾವು ನೋಡ್ಬೇಕಾಗತ್ತೆ. ಈಗ ನಾವು ನೋಡಿರ್ಬೋದು KR ಹಾಸ್ಪಿಟಲ್ ಹತ್ರ ಎಲ್ಲ ಸುಮಾರು ಜನ, ಅದು ಅವರು ತುಂಬಾ ವರ್ಷದಿಂದ ಆಗಿರೋರು, ನಾವು ನೋಡಿದೀವಿ ಇಲ್ಲಿ ಕೈ ಕಾಲುಗಳೆಲ್ಲ ಬೆರಳುಗಳೆಲ್ಲ ತಿಂದ್ಕೊಂಡಿರೋ ಅಂತ. ಸೊ ಇದೆಲ್ಲ ಕುಷ್ಠರೋಗದ್ದು ಅವರು ಮುಂಚೆ ಎಲ್ಲ ಅದು ಟ್ರೀಟ್ಮೆಂಟ್ ತಗೊಳ್ಳದೇ ಇರೋದಕ್ಕೆ ಆ ಒಂದು ಇದನ್ನ ನಾವು ಕಾಣುವಂಥದ್ದು, ಆ ಥರ ಅಂಗವಿಕಲತೆನ ನಾವು ನೋಡ್ತೀವಿ. ಸೊ ಹಾಗಾಗಿ ಜನರು ಇದ್ರ ಬಗ್ಗೆ ಅತಿ ಶೀಘ್ರದಲ್ಲೇ ಪ್ರಾರಂಭಿಕ ಹಂತದಲ್ಲೇ ಹತ್ತಿರದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತೋರಿಸ್ಕೊಂಡ್ರೆ ಅದನ್ನ ಸಂಪೂರ್ಣವಾಗಿ ನಾವು ಗುಣಪಡಿಸ್ಬೋದು ಅಂತ ನಾನು ಹೇಳ್ತೀನಿ. ಮತ್ತೆ ಈ ಫ್ರಾಕ್ಚರ್ಸ್ ಎಲ್ಲ ಆಗತ್ತಾ? ಈ ಕುಷ್ಠರೋಗ ಬಂದ್ರೆ ಫ್ರಾಕ್ಚರ್ಸ್ ಆಗೋದು, ಮತ್ತೆ ಯಾವುದೋ ಬೇರೆ ಗಾಯ ಆದ್ರೆ ಗುಣವಾಗದೆ ಇರೋದು, ಆ ಥರ ಲಕ್ಷಣಗಳೇನಾದ್ರು ಇರುತ್ತಾ? ಅಂದ್ರೆ ಇವಾಗ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಸ್ಪರ್ಶ ಜ್ಞಾನ ಇರೋದಿಲ್ಲ, ಮತ್ತೆ ಇದನ್ನ ನರನ ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ, ಮತ್ತೆ ಬೆವರೋದಿಲ್ಲ ಅಂತ ಹೇಳಿದ್ವಿ. ಸೊ ಆ ಜಾಗ ಎಲ್ಲ ನಮ್ಗೆ ಅವ್ರಿಗೆ ಗೊತ್ತಾಗಲ್ಲ ಅಲ್ಲ, ಅಲ್ಲಿ ಡ್ರೈ ಆಗಿ ಅದು ರಬ್ಬಾಗಿ ನೆಲಕ್ಕೆ ಅಥವಾ ಇದಕ್ಕೆ ಅವ್ರಿಗೆ ಮುಟ್ಟಿದಾಗ ಅದು ಅಲ್ಲಿ ಅಲ್ಸರ್ಸ್ ಆಗೋವಂಥದ್ದನ್ನ ನಾವು ನೋಡ್ತೀವಿ. ತುಂಬಾ ಅದು ಟ್ರೀಟ್ಮೆಂಟೇ ತಗೊಳ್ದೆ ಹೋದ್ರೆ ನಾವು ಮೂಗಿನ ಭಾಗದಲ್ಲಿ ನಾವು ಅದು ಒಂದು ಚಪ್ಪೆ ಆಗುವಂಥದ್ದು ಇಲ್ಲಿ ಇದಾಗುವಂಥದ್ದನ್ನ ನೋಡ್ತೀವಿ. ಬಟ್ ಅಲ್ಲಿವರೆಗೂ ಆ ಥರದ್ದು ಯಾವುದು ಇಲ್ಲಿವರೆಗೂ ನೋಡಿಲ್ಲ ನಾವು. ಅಷ್ಟು ಲೇಟ್ವರೆಗೂ ಯಾರು ತೋರಿಸ್ಕೊಳ್ದೆ ಇರೋರಿಲ್ಲ, ತೋರಿಸ್ಕೊಳ್ತಾ ಇದ್ದಾರೆ. ಆದ್ರೂ ಅದು ಚಿಕಿತ್ಸೆ ಪಡೆದಲೇ ಇದ್ರೆ ಖಂಡಿತವಾಗ್ಲೂ ಅಂಗವಿಕಲತೆಗೆ ಹೋಗ್ತಾರೆ. ಈ ಕಣ್ಣಿಗೆ ಮೂಗಿಗೆ ಏನಾದ್ರು? ಹೌದು, ನಾನು ಹೇಳ್ದಂಗೆ ಈಗ ನರದ್ದು ದೌರ್ಬಲ್ಯತೆ ಉಂಟಾಗೋದ್ರಿಂದ ಕಣ್ಣು ಮುಚ್ಚೋದಿಕ್ಕಾಗೋದಿಲ್ಲ ಅವರಿಗೆ. ಸೊ ಯಾವ ಸೈಡ್ದು ನರ ಇನ್ವಾಲ್ವ್ ಆಗಿರುತ್ತೆ ಆ ಕಡೆ ಸೈಡ್ದು ಕಣ್ಣನ್ನ ಅವರು ಮುಚ್ಚೋದಿಕ್ಕಾಗೋದಿಲ್ಲ. ಆಗ ಏನಾಗುತ್ತೆ, ಅದು ಕಣ್ಣು ಅರ್ಧ ಇದು ಆಗಿ ಆ ಕಪ್ಪು ಗುಡ್ಡೆ ಏನಾಗುತ್ತೆ ರಬ್ಬಾಗಿ ಅದು ಜಾಸ್ತಿ ಎಕ್ಸ್ಪೋಸ್ ಆಗಿ ಅದು ಅಲ್ಸರ್ ಆಗಿ ಕೊನೆಗೆ ಅವರು ಪರ್ಮನೆಂಟ್ ಆಗಿ ದೃಷ್ಟಿ ಕಳ್ಕೊಳ್ಳುವಂತ ಚಾನ್ಸಸ್ ಸಹ ಇರುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ಇದರಲ್ಲಿ ನಾವು ಮತ್ತೆ ಕೈ ಕಾಲು ಬೆರಳುಗಳು ಎಲ್ಲ ಅವ್ರದ್ದು ಮಾಂಸಖಂಡಗಳೆಲ್ಲ ದೌರ್ಬಲ್ಯ ಆಗೋದ್ರಿಂದ ಅದು ಫುಲ್ಲು ನಮ್ಗೆ ಮಡ್ಸಕ್ ಆಗದೆ ಇರುವಂತದ್ದು, ಕಾಲು ಎತ್ತಿಡಕ್ ಆಗದೆ ಇರೋಂಥದ್ದು, ಈ ತರದನ್ನೆಲ್ಲ ನಾವು ನೋಡ್ತೀವಿ. ಇದಕ್ಕೆ ಚಿಕಿತ್ಸೆ ಯಾವ ತರ ಲಭ್ಯ ಇದೆ ಮೇಡಮ್? ಇದು ನಮ್ಮಲ್ಲಿ ಇವಾಗ ತುಂಬಾ ಸುಲಭವಾದ ಚಿಕಿತ್ಸೆ, 3 ಡ್ರಗ್ಸ್ನ ನಾವು ಯೂಸ್ ಮಾಡ್ತೀವಿ. ರಿಫ್ಯಾಂಪಿಸಿನ್, ಕ್ಲೋಫಿಸಮಿನ್ ಮತ್ತೆ ಡ್ಯಾಪ್ಸೋನ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ, ಬಹು ಔಷಧಿ ಚಿಕಿತ್ಸಾ ಕ್ರಮ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಈಗ ಇದರಲ್ಲಿ 2 ತರ ಇರುತ್ತೆ ಲೆಪ್ರಸಿಯಲ್ಲಿ. ಒಂದು ಪಾಸಿಬ್ಯಾಸಿಲರಿ ಅಂತ ಹೇಳ್ತೀವಿ, ಒಂದು ಮಲ್ಟಿಬ್ಯಾಸಿಲರಿ ಅಂತ ಹೇಳ್ತೀವಿ. ಪಾಸಿಬ್ಯಾಸಿಲರಿ ಅಂತ ಹೇಳಿದ್ರೆ ಈ ಮಚ್ಚೆ ನಾನು ಏನ್ ಹೇಳಿದೆ ಇದು 1 ರಿಂದ 5 ಮಚ್ಚೆ ಇರುತ್ತೆ ಅಥವಾ ಒಂದು ನರ ಇನ್ವಾಲ್ವ್ ಆಗಿರುತ್ತೆ ಅದರಲ್ಲಿ. ಈ ಮಲ್ಟಿಬ್ಯಾಸಿಲರಿ ಅಂದ್ರೆ 5 ಮಚ್ಚೆಗಿಂತ ಜಾಸ್ತಿ ಮಚ್ಚೆನ ನಾವು ಶರೀರದಲ್ಲಿ ನೋಡುವಂಥದ್ದು, ಮತ್ತೆ 1 ನರಕ್ಕಿಂತ ಜಾಸ್ತಿ ನರಗಳನ್ನ ನಾವು ಇದಕ್ಕೆ ತುತ್ತಾಗಿರುವಂಥದ್ದನ್ನ ನಾವು ಕಾಣುವಂಥದ್ದು. ಸೊ ಏನಾಗುತ್ತೆ, ಈಗ ಪಾಸಿಬ್ಯಾಸಿಲರಿ ಅಂದ್ರೆ ಇದು ಕಡಿಮೆ ಇರೋದ್ರಿಂದ ಇದಕ್ಕೆ ಬರೀ 6 ತಿಂಗಳು ಟ್ರೀಟ್ಮೆಂಟ್ ಇರುತ್ತೆ. ಈ ಮಲ್ಟಿಬ್ಯಾಸಿಲರಿ ಜಾಸ್ತಿ ರೋಗಾಣು ನಾವು ನೋಡೋದ್ರಿಂದ ಇದಕ್ಕೆ 12 ತಿಂಗಳು ಟ್ರೀಟ್ಮೆಂಟ್ ಇರುತ್ತೆ. ಸೊ ನಾವು 1 ತಿಂಗಳಿಗೆ 1 ಬ್ಲಿಸ್ಟರ್ಸ್ ಅಂತ ಹೇಳ್ತೀವಿ ಆ ಮೆಡಿಸನ್ಸಿಗೆ. 3 ತರದ ಮಾತ್ರೆಗಳು ಇರುತ್ತೆ ಅದರಲ್ಲಿ. ತಿಂಗಳಿಗೆ ತಗೊಳ್ಳುವಂಥದ್ದು, ಪ್ರತಿದಿನ ನುಂಗುವಂಥದ್ದು, ಮತ್ತೆ ಇದು ಅಡಲ್ಟ್ ಡೋಸೇಜ್ ಬೇರೆ ಇರುತ್ತೆ, ಮಕ್ಕಳಿಗೆ ಬೇರೆ ಡೋಸೇಜ್ ಇರುತ್ತೆ. ಸೊ ಇದು ನಾವು ಬ್ಲಿಸ್ಟರ್ ಪ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಈ ಪಾಸಿಬ್ಯಾಸಿಲರಿ ಆದ್ರೆ 6 ತಿಂಗಳು ಕೊಡ್ತೀವಿ, ಮಲ್ಟಿಬ್ಯಾಸಿಲರಿ ಆದ್ರೆ 12 ತಿಂಗಳು ನಾವು ಇದನ್ನ ಟ್ರೀಟ್ಮೆಂಟ್ನ ಕೊಡ್ತೀವಿ. 12 ತಿಂಗಳಾದ್ಮೇಲೆ ಅವರು ಸಂಪೂರ್ಣವಾಗಿ ಗುಣವಾಗಿರ್ತಾರ? ಖಂಡಿತವಾಗ್ಲೂ ಗುಣ ಆಗ್ತಾರೆ. ಕರೆಕ್ಟ್ ಆಗಿ ತಗೊಳ್ಬೇಕು, ಒಂದು ಮಾತ್ರೆನೂ ಬಿಡದಂಗೆ ಅವರು ಸಂಪೂರ್ಣವಾಗಿ ಸರಿಯಾಗಿ ತಗೊಂಡಿದ್ರೆ 12 ತಿಂಗಳಿಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ಕ್ಷಯರೋಗದಲ್ಲೆಲ್ಲ ಇವಾಗ ಅವರು ಸ್ಕಿಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೋ ಅಥವಾ ಅವರ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಆ ಮಾತ್ರೆನ ತಗೊಳ್ಬೇಕು ಅನ್ನೋ ನಿಯಮ ಇದೆ. ನಿಮ್ಮಲ್ಲೂ ಹಾಗೇನಾದ್ರು ಇದೆಯಾ? ಖಂಡಿತವಾಗ್ಲೂ ಮೇಡಮ್, ನಾವು ಅದನ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ನಿಕುಸ್ಟ್ ಆ್ಯಪ್ ಅಂತಾನೆ ಇದೆ. ಸೊ ಫಸ್ಟ್ ನಾವು ಅವ್ರನ್ನ ಹೋಗಿ, ನಮ್ದು ಒಂದು DNT ಟೀಮ್ ಇದೆ ನಮ್ಮ ಲೆಪ್ರಸಿಲಿ, ಡಿಸ್ಟಿಕ್ ನ್ಯೂಕ್ಲಿಯಸ್ ಟೀಮ್ ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ ಈ ಫೀಲ್ಡ್ ಸ್ಟಾಫ್, ಇನ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ನಮ್ಮ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಸ್ಕಿನ್ ಸ್ಪೆಷಲಿಸ್ಟ್ ಎಲ್ಲ ಇರ್ತಾರೆ ಆ ಒಂದು ಟೀಮಲ್ಲಿ. ಸೊ ಫಸ್ಟ್ ನಾವು ಅದೇನು ಈಗ ನಮಗೆ ಕನ್ಫರ್ಮ್ ಆಗುತ್ತೆ ಕೇಸು ಇದು ಅಥವಾ ಸಸ್ಪೆಕ್ಟ್ ಆಗಿರುತ್ತೆ, ಅದು ಕನ್ಫರ್ಮ್ ಆದಾಗ ಫಸ್ಟ್ ನಾವು ಹೋಗೋದನ್ನ ವ್ಯಾಲಿಡೇಷನ್ ಮಾಡ್ತೀವಿ. ಅದೇನಾ, ಎಲ್ಲಿ ಏನೇನಾಗಿದೆ, ಯಾವ ಪಾರ್ಟಲ್ಲಿ ಅವ್ರಿಗೆ, ಈಗ ನಾವು ಹೇಳಿದ್ವಿ ಜುಮ್ ಅನ್ನತ್ತೆ ಕೈ ಅಥವಾ ಪ್ಯಾಚಸ್ ಎಲ್ಲೆಲ್ಲಿ
ಎಲ್ಲಿದೆ ಅನ್ನೋದನ್ನ ನಾವು ನಮ್ಮದು ಒಂದು ಟ್ರೀಟ್ಮೆಂಟ್ ಕಾರ್ಡ್ ಇದೆ, ಅದರಲ್ಲಿ ಅದನ್ನು ಮಾರ್ಕ್ ಮಾಡ್ತೀವಿ. ಫಸ್ಟು ಮಾರ್ಕ್ ಮಾಡಿ ಆಮೇಲೆ ಅದನ್ನು ಅವರ ಮನೆಯವರಿಗೆ, ಆ ನಂತರ ಅಲ್ಲಿ ಮೆಡಿಕಲ್ ಆಫೀಸರ್ಗೆ, ಮತ್ತು ಆ ಫೀಲ್ಡ್ ಸ್ಟಾಫ್ ಯಾರಿರ್ತಾರೆ, ಆಶಾ ಕಾರ್ಯಕರ್ತೆ ಆಗಿರ್ಬೋದು, ನಮ್ಮ PHCOs ಆಗಿರ್ಬೋದು, HOS ಆಗಿರ್ಬೋದು, CHOs ಆಗಿರ್ಬೋದು, ಇವ್ರಿಗೆಲ್ಲ ಅದರ ಬಗ್ಗೆ ಒಂದು ಮಾಹಿತಿನ ನೀಡಿ ಮನೆಯವ್ರಿಗೆ ಕೌನ್ಸಿಲಿಂಗ್ ಮಾಡಿ ಮಾತ್ರೆ ಯಾವ ಥರ ತೊಗೊಳ್ಬೇಕು, ತೊಗೊಳ್ದೇ ಇದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸಿ ನಾವು ನಮ್ಮಲ್ಲಿ ಫ್ಲ್ಯಾಶ್ ಕಾರ್ಡ್ನ ಸಹ ಮಾಡಿಸ್ಕೊಂಡಿದ್ದೀವಿ. ಅದರಲ್ಲಿ ಅದ್ರ ಬಗ್ಗೆ ಆ ಒಂದು ಕಾಯಿಲೆ ಬಗ್ಗೆನೇ ಎಲ್ಲ ಇದೆ. ಅದನ್ನೆಲ್ಲ ಅವರಿಗೆ ತೋರಿಸಿ ಮಾತ್ರೆ, ಈಗ PB ಆಗಿದ್ರೆ 6 ತಿಂಗಳು ನೀವು ತೊಗೊಳ್ಬೇಕು, MB ಆದರೆ 12 ತಿಂಗಳು ತೊಗೊಳ್ಬೇಕು ಅಂತೆಲ್ಲ ಫಸ್ಟ್ ನಾವು ಅವರಿಗೆ ಕೌನ್ಸಿಲ್ ಮಾಡ್ತೀವಿ ಪೇಷಂಟ್ಗೆ. ಅದಾದ್ಮೇಲೆ ನಾವು ಯಾರು ಆ ಏರಿಯಾಕ್ಕೆ ಯಾವ CHOs ಬರ್ತಾರೆ ಅಥವಾ ಆಶಾ ಕಾರ್ಯಕರ್ತೆ ಬರ್ತಾರೆ ಅವರಿಗೆ ಹೇಳಿಬಿಟ್ಟು ಅವ್ರಿಗೆ ಮನೆಗೆ ಮೆಡಿಸನ್ ತಲುಪುವ ರೀತಿಯಲ್ಲಿ ಮಾಡಿಕೊಡ್ತೀವಿ. ಪ್ರತಿ ತಿಂಗಳು ನಮ್ಮಿಂದ ಮಾತ್ರೆ ಅವರಿಗೆ ಹೋಗುತ್ತೆ, ಉಚಿತವಾಗಿ ಹೋಗುತ್ತೆ. ಅದನ್ನ ಅವರು ತಗೊಳ್ಬೇಕು ಅಂತ ನಾವು ಹೇಳ್ತೀವಿ. ಸೊ ಆಶಾ ಕಾರ್ಯಕರ್ತರು ಮನೆಗೆ ತಲುಪಿಸ್ತಾರೆ. ಕೆಲವು ಸಲ ನಮ್ಗೆ ಮನೆ ಹತ್ರ ನಿಮ್ಗೆ ಗೊತ್ತಿರಬಹುದು, ಆ ಸ್ಟಿಗ್ಮಾ ಇದಕ್ಕೆಲ್ಲ ಸ್ವಲ್ಪ ಹೆದರ್ತಾರೆ, ಇನ್ನೂ ಎಲ್ಲರಿಗೂ ಅರಿವು ಅಷ್ಟು ಇದಾಗಿಲ್ಲ. ಸೊ ಆಗೇನ್ ಮಾಡ್ತಾರೆ, ನಾವೇ ಹಾಸ್ಪಿಟ್ಲಿಗೆ ಬಂದು ತೊಗೊಳ್ತೀವಿ ಅಂತ ಹೇಳ್ತಾರೆ, ತೊಗೊಳ್ತಾರೆ. ಇನ್ನ ಕೆಲವರು ನಮ್ಮ ಆಫೀಸ್ಗೆ ಬಂದು ತೊಗೊಳ್ತಾರೆ, ನಮ್ಗೆ ಊರಲ್ಲಿ ಬೇಡ ಅಂತ ಹೇಳಿ. ಆ ಥರನೂ ಇದೆ. ಬಟ್ ಏನು, ನಾವು ನಮ್ಮ ಒಂದು ಟ್ರ್ಯಾಕ್ ಇರುತ್ತೆ ಪೋರ್ಟಲ್ ಅಲ್ಲಿ, ಪ್ರತಿ ತಿಂಗಳು ನಾವು ಅದನ್ನ ಚೆಕ್ ಮಾಡ್ಕೊಳ್ತಿರ್ತೀವಿ. ಮತ್ತೆ ಪೇಷಂಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾವು ಇಟ್ಕೊಂಡಿರ್ತೀವಿ, ಅವ್ರ ಫೋನ್ ನಂಬರ್ನ, ಅವ್ರ ಮನೆಯವ್ರದನ್ನೆಲ್ಲ ನಾವು ಇಟ್ಕೊಂಡಿರ್ತೀವಿ. ಸೊ ನಾವು ಅವ್ರಿಗೆ ಏನೇ ತೊಂದರೆ ಆದ್ರೂ ಅಲ್ಲಿ ಹತ್ತಿರದ ಮೆಡಿಕಲ್ ಆಫೀಸರ್ಗಾದ್ರೂ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಮ್ಮನ್ನೂ ಮಾಡ್ಬೋದು ಅಂತ ಹೇಳಿ ನಮ್ಮ ಫೋನ್ ನಂಬರ್ ಸಹ ನಾವು ಶೇರ್ ಮಾಡಿರ್ತೀವಿ. ಹಾಗಾಗಿ ಎಲ್ಲೂ ಯಾರಿಗೂ ಏನು ಚಿಕಿತ್ಸೆ ನಿಲ್ಲಬಾರ್ದು ಅನ್ನೋ ರೀತಿಲೇ ನಾವು ವ್ಯವಸ್ಥೆನ, ಸರ್ಕಾರದ ವ್ಯವಸ್ಥೆನ ಹಾಗೇನೆ ಸೌಲಭ್ಯನ ಕೊಡ್ತಾ ಇದ್ದೀವಿ. ಇದು ಸಾಂಕ್ರಾಮಿಕ ಅಂತ ಹೇಳಿದ್ರಿ. ಈ ಕೈ ಕುಲ್ಕೋದ್ರಿಂದ, ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಳೋದ್ರಿಂದ ಏನಾದರೂ ಇದು ಹರಡತ್ತಾ ಅಥವಾ ಇದು ಮಿತ್ತ ಅಂತ ಅಂದ್ರೆ ಇವಾಗ ಇದು ಸಾಂಕ್ರಾಮಿಕ ರೋಗ ಅಂತಾನೆ ಇದನ್ನ ಮಾಡಿದ್ದಾರೆ ಇವಾಗ. ಸೊ ಹಾಗಾಗಿ ಒಂದೇನು ಅಂತ ಹೇಳಿದ್ರೆ, ಮೇಯ್ನ್ ಆಗಿ ಅದನ್ನ ನಾವು ಉಸಿರಾಟದಲ್ಲೇ ನಾವು ತಗೊಳ್ಳುವಂಥದ್ದು. ಉಸಿರಾಟದಲ್ಲಿ ಅದು ನಾವು ತಗೊಂಡು ನಮ್ಮ ಶರೀರಕ್ಕೆ ಎಂಟರ್ ಆಗತ್ತೆ ಅದು ಮೇಯ್ನ್ ಆಗಿ. ಸೊ ಹಾಗಾಗಿ ನಾವೀಗ ಕೈ ಕುಲ್ಕೋದ್ರಿಂದ ಮಾಡೋದ್ರಿಂದ ಅಂತ ಹೇಳ್ತೀವಿ. ಬಟ್ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನಾವ್ ಅವಾಗ ಮೂಗು ಮುಟ್ಕೊಂಡ್ರೆ ದೀರ್ಘಕಾಲ ಅವ್ರ ಸಂಪರ್ಕದಲ್ಲಿ ಇರುವಂತವ್ರಿಗೆ ಆಗುತ್ತೆ. ನಾನು ಅದನ್ನೇ ಹೇಳಿದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಮಾತ್ರ ನಾವು ಅದನ್ನ ಇದ್ ಮಾಡ್ಕೊಳ್ತೀವಿ. ಮತ್ತೆ ಯಾರು ಈ ಕಾಯಿಲೆಗೆ ಒಳಗಾಗಿರ್ತಾರೆ ಅವರು ಕರೆಕ್ಟ್ ಆಗಿ ಮಾತ್ರೆ ತಗೊಂಡ್ರೆ ಏನು ತೊಂದರೆ ಆಗಲ್ಲ. ಇಲ್ಲಾಂದ್ರೆ ಅವ್ರ ಮನೆ ಒಳಗಡೆ ಮಕ್ಕಳು ಇರ್ತಾರಲ್ಲ, ಅವರಿಗೆ ಅದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಅವರಿಗೆ ಬೇಗ ಬರುವಂತ ಚಾನ್ಸಸ್ ಇರುತ್ತೆ. ಅವ್ರ ಮನೇಲಿ ಕೆಮ್ಮುವಂಥದ್ದು, ಸೀನುವಂಥದ್ದು, ಅದು ಗಾಳಿಲಿ ಹರಡುವಂಥದ್ದು, ಆವಾಗ ನಾವು ಅದನ್ನ ಉಸಿರು ಮೂಲಕ ತಗೊಳ್ಳುವಂಥದ್ದು. ಹೀಗಿದ್ದಾಗ ಅದು ಖಂಡಿತವಾಗ್ಲೂ ನಾವು ಅದಕ್ಕೆ ತುತ್ತಾಗ್ಬಿಡ್ತೀವಿ. ಇನ್ನೇನಾದ್ರು ತಪ್ಪು ಕಲ್ಪನೆಗಳಿದೆಯಾ ಈ ಕುಷ್ಠರೋಗದ ಬಗ್ಗೆ? ಮೇಡಮ್, ಅದೇ ಹೇಳಬೇಕು ಅಂದ್ರೆ, ಈ ಸಲ ನಮ್ದು ಘೋಷವಾಕ್ಯ ಬಂದು ತಾರತಮ್ಯವನ್ನು ಕೊನೆಗೊಳಿಸುವುದು, ಘನತೆಯನ್ನು ಖಚಿತಪಡಿಸುವುದು ಅಂತ ಹೇಳಿ, ಎಂಡಿಂಗ್ ಡಿಸ್ಕ್ರಿಮಿನೇಷನ್, ಎನ್ಶೂರಿಂಗ್ ಡಿಗ್ನಿಟಿ ಅಂತ ಹೇಳ್ಬಿಟ್ಟು. ಸೊ ಈ ಏನು ಒಂದು ಕುಷ್ಠರೋಗ ಬಂದ್ರೆ ಅವ್ರೇನೋ ಅವ್ರಿಗೆ ಶಾಪಗ್ರಸ್ತರಾಗಿದ್ರು, ಇನ್ನೂ ಒಂದ್ ಕೆಲವು ಕಡೆ ಅದಿದೆ, ಆ ಕಳಂಕ ತಾರತಮ್ಯನ ಹೋಗಲಾಡ್ಸೋದೇ ಈ ಸಲದ ನಮ್ಮ ಮೇನ್ ಘೋಷಣೆ. ಮತ್ತೆ ನಾವು ಇದನ್ನ ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋ ತರ ಜನರಲ್ಲಿ ಅರಿವು ಮೂಡಿಸ್ಬೇಕು ಸಾರ್ವಜನಿಕರಲ್ಲಿ. ಸೊ ಜನರೇ ಬಂದು ತೋರಿಸ್ಕೊಳ್ಬೇಕು, ಆ ಲೆವೆಲ್ಗೆ ನಾವು ಅರಿವು ಮೂಡಿಸ್ಬೇಕು ಅನ್ನೋ ಇದರಲ್ಲಿ ಸರ್ಕಾರ ನಮಗೆ ಈ ಒಂದು ಘೋಷಣೆಯನ್ನ ಕೊಡುತ್ತೆ. ಮತ್ತೆ ಸಂಪೂರ್ಣ ಚಿಕಿತ್ಸೆನ ಪಡಿಬೇಕು. ಸಂಪೂರ್ಣ ಚಿಕಿತ್ಸೆ ಪಡಿದೆ ಹೋದ್ರೆ ಖಂಡಿತವಾಗ್ಲೂ ನಾವು ಅಂಗವಿಕಲತೆಗೆ ಹೋಗ್ಬಿಡ್ತೀವಿ. ಮತ್ತೆ ಅದರಿಂದ ಬೇರೆಯವ್ರಿಗೂ ನಾವು ಹರಡ್ತೀವಿ. ಸೊ ನಾವೇನು ಈ ಒಂದು ಎಲಿಮಿನೇಷನ್ ಫೇಸ್ಗೆ ಹೋಗ್ತಾ ಇದೀವಿ, ಕುಷ್ಠ ಮುಕ್ತ ಗ್ರಾಮವನ್ನಾಗಿ ನಾವು ಮಾಡಬೇಕು ಅಂತ ಏನು ಹೋಗ್ತಾ ಇದೀವಿ ಪ್ರತಿಯೊಂದು ಗ್ರಾಮನೂ, ಅದಕ್ಕೆ ನಾವು ಈ ಒಂದು ತಾರತಮ್ಯನ ಹೋಗ್ಲಾಡಿಸಿ ಜನರಲ್ಲಿ ಅರಿವನ್ನ ಮೂಡಿಸಿದ್ರೆ, ಜಾಗೃತಿನ ನಾವು ಸಮುದಾಯದಲ್ಲಿ, ಇದು ನಮ್ಮ ಒಂದು ಕಡೆಯಿಂದ ಕೈ ಜೋಡಿಸಿದ್ರಾಗಲ್ಲ, ಇದು ಸಮುದಾಯದವರೇ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗತ್ತೆ. ಎಲ್ಲ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ನಮ್ಮ ಗ್ರಾಮ ಪಂಚಾಯಿತಿಯವರಾಗಿರ್ಬೋದು, ಮತ್ತು ಯಾವುದೇ ಒಂದು NGOದವರಾಗಿರ್ಬೋದು, ಎಲ್ಲರೂ ಸೇರಿ ನಾವು ಒಂದು ಸಮುದಾಯದಲ್ಲಿ ಈ ಒಂದು ಜಾಗೃತಿನ ಮೂಡಿಸಿ, ನಾವು ಈ ಕಳಂಕ ಅಲ್ಲ ಇದನ್ನು ಎಲ್ಲ ಥರನೇ ಒಂದು ಸಾಂಕ್ರಾಮಿಕ ಕಾಯಿಲೆ, ಇದಕ್ಕೆ ಖಂಡಿತವಾಗ್ಲೂ ಚಿಕಿತ್ಸೆ ಇದೆ, ಸಂಪೂರ್ಣವಾಗಿ 100% ಗುಣ ಆಗುತ್ತೆ. ಅದನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಫ್ರೀಯಾಗಿ ನಾವು ಉಚಿತವಾಗಿ ನಾವು ಚಿಕಿತ್ಸೆನ ನೀಡ್ತಾ ಇದ್ದೀವಿ ಅನ್ನೋದನ್ನ ಜನರಿಗೆ ಒಂದು ಅರ್ಥ ಮಾಡಿಸ್ಬೇಕು ಅನ್ನೋದೇ ಈ ಬಾರಿಯ ನಮ್ಮ ಘೋಷಣೆ ಆಗಿರುತ್ತೆ. ಒಂದ್ಸರ್ತಿ ರೋಗಿ ಗುಣವಾಗಿ ಮತ್ತೆ ಮರುಕಳಿಸುವಂತ ಸಾಧ್ಯತೆ ಇರುತ್ತಾ ಈ ಕುಷ್ಠರೋಗದಲ್ಲಿ? ಖಂಡಿತವಾಗ್ಲೂ ಇರಲ್ಲ. ರೋಗ ನಿರೋಧಕ ಶಕ್ತಿ ಮೇಲೆ ಡಿಪೆಂಡ್ ಆಗತ್ತೆ.
ಆ ಥರ ಯಾವುದು ಆಗಿಲ್ಲ ನಮಗೆ ಇಲ್ಲಿವರೆಗೂ. ಆ ಟೈಮಲ್ಲಿ ಅವನು ಏನಾದರೂ ಮಾತ್ರೆಗಳು ಕರೆಕ್ಟಾಗಿ ತೊಗೊಂಡಿರಲಿಲ್ಲ ಅಂದರೆ ಮತ್ತೆ ಅವನು ಮತ್ತೆ ಅದೇ ಕಾಯಿಲೆಗೆ ಅವನು ಎಕ್ಸ್ಪೋಸ್ ಆಗ್ತಾ ಇದ್ದು ಅವನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ಆಗ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಆಗಿ ಮತ್ತೆ ರಿಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಸಂಪೂರ್ಣವಾಗಿ ತೊಗೊಂಡು ಅವನು ಪೌಷ್ಟಿಕವಾದ ಆಹಾರವನ್ನು ಸೇವಿಸ್ಕೊಂಡು ಅವನು ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಬರಲ್ಲ. ಅದನ್ನು ನಾವು ನೋಡ್ಬೋದು. ಈ ಕುಷ್ಠರೋಗದ ನಿರ್ಮೂಲನೆಗೆ ಸರ್ಕಾರದ ಯೋಜನೆಗಳು ಯಾವ್ಯಾವುದಿದೆ ಮೇಡಮ್? ಖಂಡಿತವಾಗ್ಲೂ ಮೇಡಮ್, ಇದು ಸರ್ಕಾರ ಏನು ಅಂತ ಹೇಳಿದ್ರೆ, ಒಂದು ಇದು ನಮಗೆ ಫೀಲ್ಡ್ ಲೆವೆಲಲ್ಲೇ ನಾನು ಈಗಾಗಲೇ ಹೇಳಿದೆ, ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಬೇಕು ಅಂತ. ನಮ್ಮಲ್ಲಿ ಆಶಾ ಕಾರ್ಯಕರ್ತರು ಏನು ಇದನ್ನು ಪತ್ತೆ ಹಚ್ತಾರೆ, ಅವರಿಗೆ ಈ ಪತ್ತೆ ಹಚ್ಚಿದ್ರೆ ಅವ್ರಿಗೆ 250 ರೂಪಾಯಿ ಒಂದು ಇನ್ಸೆಂಟಿವ್ಸ್ ಥರ ಕೊಡುತ್ತೆ. ಮತ್ತು ಈ PB ಕೇಸ್ MB ಕೇಸ್ ಅಂತ ನಾನು ಹೇಳಿದೆ, PB ಕೇಸಸ್ಗೆ ಪಾಸಿಬ್ಯಾಸಿಲರಿಗೆ ನಾವು 6 ತಿಂಗಳಿನ ಟ್ರೀಟ್ಮೆಂಟ್ ಕೊಡ್ತೀವಿ. ಅದನ್ನು ಕಂಪ್ಲೀಟಾಗಿ ಆಶಾ ಕಾರ್ಯಕರ್ತೆ ಅದನ್ನು ಅವರೇ ಒಂದು ಮಾನಿಟರ್ ಮಾಡಿ ಆ ಮೆಡಿಸನ್ಸ್ನ ಕಂಪ್ಲೀಟಾಗಿ ಅವ್ರಿಗೆ ಕೊಡಿಸಿದ್ರೆ ಅವ್ರಿಗೆ 400 ರೂಪಾಯಿನ ಇನ್ಸೆಂಟಿವ್ಸ್ ಕೊಡುತ್ತೆ. ಮತ್ತು ಮಲ್ಟಿಬ್ಯಾಸಿಲರಿ ಅಂತ ಏನು ಹೇಳಿದೆ ಅದಕ್ಕೆ ನಾವು 1 ವರ್ಷ ಟ್ರೀಟ್ಮೆಂಟ್ನ ಏನು ಆಶಾ ಕಾರ್ಯಕರ್ತರ ಮಾನಿಟ್ರ್ ಮಾಡಿ ಅವರ ಚಿಕಿತ್ಸೆನ ಸಂಪೂರ್ಣವಾಗಿ ಕೊಡಿಸುವಲ್ಲಿ ಅವರು ಯಶಸ್ವಿ ಆದರೆ ಅವ್ರಿಗೆ 600 ರೂಪಾಯಿಯ ಇನ್ಸೆಂಟಿವ್ಸ್ನ ಸಹ ಕೊಡುತ್ತೆ. ಇದು ಒಂದು. ಇನ್ನೊಂದು, ನಮ್ಮಲ್ಲಿ ಈ ಒಂದು ಈಗ ಏನು ನಾನು ಆಗಲೇ ಹೇಳಿದೆ ನಿಮಗೆ, ಕೈ ಕಾಲು ಮಡಿಸ್ಕೊಳ್ಳುವಂಥದ್ದು, ಸ್ವಲ್ಪ ಲೇಟಾಗಿ ತೋರಿಸ್ಕೊಂಡ್ರೆ ನರ ಮತ್ತು ಮಾಂಸಖಂಡಗಳೆಲ್ಲ ದೌರ್ಬಲ್ಯಾಗಿ ಸ್ವಲ್ಪ ಮಡಿಸ್ಕೊಳ್ಳುವಂಥದ್ದೆಲ್ಲ ಆದರೆ ಅವ್ರಿಗೆ ನಮ್ಮಲ್ಲೇ ಈ ಗ್ರಿಪ್ ಏಡ್ಸ್ ಅಂತ ಕೊಡೋದು ಮತ್ತು ಸ್ಪ್ಲಿಂಟ್ಸ್ನ ಕೊಡುವಂಥದ್ದು, ಫಿಸಿಯೋಥೆರಪಿನ ಕೊಡುವಂಥದ್ದು ಉಚಿತವಾಗಿ. ಮತ್ತು ನಮ್ಮಲ್ಲಿ ಈಗ ನೀವು ಕೇಳಿದ್ರಿ ಅವ್ರಿಗೆ ಗಾಯಗಳಾಗ್ಬೋದು, ಅಲ್ಸರ್ಸ್ ಎಲ್ಲ ಆಗುತ್ತೆ ಆ ಜಾಗದಲ್ಲಿ ಅಂತ ನಾವು ಹೇಳಿದ್ವಿ. ಅಂಥದಕ್ಕೆ ನಮ್ಮಲ್ಲಿ ಅವರಿಗೆ ಅಂತ ಹೇಳ್ಬಿಟ್ಟು ಸೆಲ್ಫ್ ಕೇರ್ ಕಿಟ್ನ ಕೊಡ್ತೀವಿ. ಮತ್ತು ಅವ್ರಿಗೆ ಹೇಳ್ಕೊಡ್ತೀವಿ ನಾವು ಅದನ್ನು, ನೀವು ಈ ಥರ ಹೆಂಗೆ ಅದನ್ನು ಕ್ಲೀನ್ ಮಾಡ್ಕೋಬೇಕು, ಯಾವ ಥರ ಡ್ರೆಸ್ಸಿಂಗ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಅದನ್ನು ಕೊಡುವಂಥದ್ದು. ಮತ್ತು ನಮ್ಮಲ್ಲಿ MCR ಸ್ಲಿಪ್ಪರ್ಸ್ನ ಕೊಡ್ತೀವಿ, ವರ್ಷಕ್ಕೆ 2 ಜೊತೆ ಕೊಡ್ತೀವಿ ಅವರಿಗೆ. ಈಗ ಅವ್ರ ಕಾಲ್ಗೆಲ್ಲ ಸ್ಪರ್ಶ ಜ್ಞಾನ ಇರೋದಿಲ್ಲ ಮತ್ತು ನಡೆಯೋಕ್ಕಾಗೋದಿಲ್ಲ ಮಾಮೂಲಿ ಸ್ಲಿಪ್ಪರ್ ಹಾಕ್ಕೊಂಡು. ಸೊ MCR ಸ್ಲಿಪ್ಪರ್ ಅವ್ರಿಗೆ ಅಂತಲೇ ಮಾಡಿಸಿರ್ತೀವಿ. ಸೊ ಅದನ್ನು ಕೊಟ್ಟಾಗ ಅವರು ಫ್ರೀಯಾಗಿ ಅದನ್ನು ಬೆಲ್ಟ್ ಸಮೇತ ಹಾಕ್ಕೊಂಡು ಆ ಚಪ್ಪಲಿನ ಹಾಕ್ಕೊಂಡು ನಡಿಬೋದು. ಆಗ ಅವ್ರಿಗೆ ಅಲ್ಸರ್ ಆಗಲ್ಲ ಮತ್ತು ಅದು ಬಿದ್ದೋಗಲ್ಲ. ಬೆಲ್ಟು ಅವ್ರ ಕಾಲ್ಗೆ ಕೂರೋ ಥರನೇ ಮಾಡಿರ್ತೀವಿ. ಸೊ ಅದನ್ನು ವರ್ಷಕ್ಕೆ 2 ಬಾರಿ ಕೊಡ್ತೀವಿ. ಅದಲ್ಲದೆ ನಾವು ಅವ್ರಿಗೆ DPMR ಕ್ಯಾಂಪ್ ಅಂತ ಹೇಳ್ತೀವಿ, ಡಿಸಬಿಲಿಟಿ ಪ್ರಿವೆನ್ಷನ್ನು ಮೆಡಿಕಲ್ ರಿಹ್ಯಾಬಿಲಿಟೇಷನ್ ಅಂತ ಹೇಳಿಬಿಟ್ಟು. ಸೊ ಈ ಡಿಸಬಿಲಿಟಿ ಆಗುವಂಥದ್ದಕ್ಕೆ ನಾವು ಅವ್ರಿಗೆ ಕ್ಯಾಂಪ್ಸ್ ಎಲ್ಲ ಮಾಡಿ ವರ್ಷಕ್ಕೆ ಪ್ರತಿ ವರ್ಷ ಮಾಡ್ತೀವಿ ನಾವು ಇದನ್ನು. ಆವಾಗ ನಾವು ಏನು ನಾನೀಗ ಏಡ್ಸ್, ಈ ಸ್ಪ್ಲಿಂಟ್ಸು ಇದನ್ನೆಲ್ಲ ಹೇಳಿದೆ ಅದನ್ನು ಕೊಡುವಂಥದ್ದು ಮತ್ತು ಅವ್ರಿಗೆ ಅರಿವು ಮೂಡಿಸುವಂಥದ್ದು. ಮತ್ತು ಅದರಲ್ಲಿ ಈ ಕುಷ್ಠರೋಗಕ್ಕೆ ತುತ್ತಾದಂಥವ್ರಿಗೆ ಏನಾದರೂ ಅವ್ರಿಗೆ ಸರ್ಜರೀಸು, ನಮಗೀಗ ನಾನು ಹೇಳಿದೆ ಆಗಲೇ ಕೈ ಮಡಿಸ್ಕೊಳ್ಳುವಂಥದ್ದು ಆ ಥರದ್ದೆಲ್ಲ ಆದರೆ ಆ ಮಾಂಸಖಂಡಗಳನ್ನ ರಿಲೀಸ್ ಮಾಡ್ತೀವಿ, ಮಸಲ್ಸ್ನ. ಅದನ್ನು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ. ಅದನ್ನು ಸರ್ಕಾರದ ಕಡೆಯಿಂದ ಮಾಡಿಸ್ಕೊಡುವಂಥದ್ದು. ಅಂಥ ಪೇಷಂಟಿಗೆ ಸರ್ಕಾರ ಸಹ ಅವ್ರಿಗೊಂದು 12,000 ಒಂದು ಸಹಾಯಧನವನ್ನು ಸಹ ನೀಡುತ್ತೆ. ಮತ್ತು ಅದನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡಿಸ್ಕೊಂಡ್ರೆ ಸರ್ಕಾರಿ ಆಸ್ಪತ್ರೆಗೆ ಸಹ ಒಂದು ಸಪೋರ್ಟಿವ್ ಆಗಿ ಒಂದು 5,000ನ ಕೊಡುತ್ತೆ. ಈ ಒಂದು ಇದನ್ನು ನಾವು ನೀಡ್ತಿದ್ವಿ. ಇದಲ್ಲದೇನೆ ಸರ್ಕಾರ ಅವ್ರಿಗೆ ಈ ನಿಮ್ಗೆ ಗೊತ್ತಿರ್ಬೋದು UDID ಕಾರ್ಡ್ಸ್ನೆಲ್ಲ ಕೊಡ್ತಾ ಇದೆ. ಸೊ ಅವ್ರಿಗೆ ಆ ಕಾರ್ಡ್ ಮುಖಾಂತರ ಅವ್ರಿಗೆ ಸರ್ಕಾರದ ಸೌಲಭ್ಯಗಳು, ಕೆಲಸ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಸಿಗುತ್ತೆ. ಅದಲ್ಲದೇನೆ ಈ ಒಂದು ಯಾವುದು ದೇವರಾಜ ಅರಸು ಯೋಜನೆಯಡಿ ಅವ್ರಿಗೆ ಅವ್ರದೇ ಜಾಗ ಇದ್ರೆ ಅಲ್ಲಿ ಮನೆನ ಫ್ರೀಯಾಗಿ ಕಟ್ಕೊಡುವಂಥದ್ದು, ಇದನ್ನ ಸೌಲಭ್ಯ ಸಹ ಸರ್ಕಾರ ಕೊಡ್ತಾ ಇದೆ. ಮೊದಲೇ ಪತ್ತೆ ಹಚ್ಚೋದು ಎಷ್ಟು ಮುಖ್ಯ ಆಗುತ್ತೆ ಮೇಡಮ್ ಈ ರೋಗದಲ್ಲಿ? ಒಂದು, ರೋಗಿದು ಅಂಗವಿಕಲತೆನ ತಡೆಗಟ್ಟುವಂಥದ್ದಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು, ನಮ್ಮ ಏನು ಸಮಾಜದಲ್ಲಿ ಅದು ಹರಡದೇ ಇರುವಂಥದ್ದು. ಇನ್ನೊಂದು, ನಾವು ಆ ಒಂದು ಗ್ರಾಮನ ಕುಷ್ಠಮುಕ್ತ ಗ್ರಾಮವನ್ನಾಗಿ ಮಾಡೋಂಥದ್ದು. ಮತ್ತು ನಾವು ಈ ಕುಷ್ಠ ರೋಗನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಹಾಯ ಆಗುವಂಥದ್ದು. ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ಈಗ? ಮೈಸೂರಲ್ಲಿ ನಮಗೆ ಜಾಸ್ತಿ ನಂಜನಗೂಡು ಮತ್ತು ಟಿ ನರಸೀಪುರದಲ್ಲಿ, ಮೈಸೂರಿನ ಕೆಲವು ಭಾಗದಲ್ಲಿ ಅಂದರೆ ಈ ಚಾಮರಾಜನಗರ ಬೆಲ್ಟ್, ತಮಿಳುನಾಡು ಬೆಲ್ಟ್ ಏನು ಬರುತ್ತೆ ಆ ಬೆಲ್ಟಲ್ಲಿ ಅವರೆಲ್ಲ ಎಂಡಮಿಕ್ ಏರಿಯಾ ಇರೋದ್ರಿಂದ ಆ ಬೆಲ್ಟಲ್ಲಿ ಇರುವಂಥದ್ದನ್ನು ನಾವು ಜಾಸ್ತಿ ನೋಡ್ತೀವಿ, ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೈಸೂರಲ್ಲಿ ನಾವು ಪ್ರತಿ ಬುಧವಾರ ನಾವು ಆ್ಯಕ್ಟಿವ್ ಸರ್ವೆಲೆನ್ಸ್ನ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸ್ಟಾಫನು ಪ್ರತಿ ಬುಧವಾರ ಅವರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಯಾವುದು ಅಳವಡಿಸ್ಕೊಂಡಿರುತ್ತೆ ಆ ಒಂದು ಹಳ್ಳಿಲಿ ಎಲ್ಲ ಸ್ಟಾಫು ಸೇರಿಕೊಂಡು ಅಲ್ಲಿ ಸರ್ವೆ ಮಾಡಬೇಕು. ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರು ಮನೆ ಒಳಗಡೆ ಹೋಗಿ ಅದರಲ್ಲಿ ಆ ಒಂದು ಟೀಮಲ್ಲಿ ಅವ್ರಿಗೆ ಲೇಡೀಸು ಜೆಂಟ್ಸು ಇಬ್ರು ಚೆಕ್ ಮಾಡುವಂಗೆ, ಫೀಮೇಲ್ ವರ್ಕರು ಮೇಲ್ ವರ್ಕರ್ ಇಬ್ಬರು ಇರ್ತಾರೆ ನಮಗೆ. ಯಾಕೆ ಅಂದರೆ ಇದು ನಾನು ನಿಮ್ಗೆ ಆಗಲೇ ಹೇಳಿದೆ, ಇದು
ನಾವು ನೋಡ್ಕೊಳ್ಳೋಂಥ ಜಾಗದಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ. ಇದು ಜಾಸ್ತಿ ನಮಗೆ ನಮ್ಮ ಹಿಂದಿನ ಭಾಗದಲ್ಲಿ, ಶರೀರದ ಹಿಂದಿನ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಎಲ್ಲೆಲ್ಲಿ ನಮಗೆ ಈ ಶರೀರದಲ್ಲಿ ಬೆವರು ಜಾಸ್ತಿ ಬರುತ್ತೆ ಅಂತ ಕಡೆ, ಅಂದ್ರೆ ಈ ಕಂಕಳ ಭಾಗದಲ್ಲಿ, ತೊಡೆ ಸಂದಿಲಿ, ಹಿಂದೆ ಬಟಕ್ಸ್ ರೀಜನ್ ಅಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನಮ್ಗೆ ಇದು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೆನ್ನಿನ ಭಾಗ, ಬಟಕ್ಸ್ ರೀಜನ್ ಎಲ್ಲ ನಾವು ನೋಡ್ಕೊಳಕ್ ಆಗದೆ ಇರೋದ್ರಿಂದ ಇದನ್ನ ಬೇರೆಯವರೇ ನಮಗೆ ಚೆಕ್ ಮಾಡ್ಕೊಡ್ಬೇಕು. ಹಾಗಾಗಿ ಇದನ್ನ ನಾವು ಪ್ರತಿ ಬುಧವಾರ ಏನ್ ಮಾಡಿದೀವಿ, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು 1 ಗ್ರಾಮನ ತಗೊಂಡು ಅಲ್ಲಿ ಎಲ್ಲ ಮನೇನು ಸರ್ವೆ ಮಾಡ್ಕೊಂಡು ಬರಬೇಕು. ಅಲ್ಲಿ ಇವ್ರಿಗೂ ಈ ಥರದ್ದು ನಮಗೆ ಏನು ಕುಷ್ಠರೋಗದ್ದು ಚಿಹ್ನೆಗಳು, ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳುತ್ತೆ ಅಂಥವ್ರನ್ನ ಸಸ್ಪೆಕ್ಟ್ ಮಾಡಿ ಮೆಡಿಕಲ್ ಆಫೀಸರ್ಗೆ ಕರ್ಕೊಂಬಂದು ತೋರಿಸುವಂಥದ್ದು. ಆಮೇಲೆ ಅದನ್ನು ನಾವು ಇದಕ್ಕೆ ಅಂತ ಒಂದು ಕೇರ್ ಹಾಸ್ಪಿಟ್ಲಲ್ಲಿ SSS ಟೆಸ್ಟು ಮತ್ತು ಬಯಾಪ್ಸಿನೂ, ಸ್ಕಿನ್ ಬಯಾಪ್ಸಿನೂ ಸಹ ಮಾಡ್ತೀವಿ. ಮತ್ತು ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲೂ ಸ್ಕಿನ್ ಸ್ಪೆಷಲಿಸ್ಟ್ ಅಲ್ಲೂ ಮಾಡ್ಕೊಳ್ತೀವಿ. ಈಗ ಒಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಲ್ಯಾಬ್ ಟೆಕ್ನಿಷಿಯನ್ಸ್ಗೂ ಸಹ ನಾವು ಈ ಒಂದು ಟ್ರೈನಿಂಗ್ನ ಕೊಟ್ಟಿದ್ದೀವಿ. ಅವರೇ ಅಲ್ಲೇ ಟೆಸ್ಟ್ ಮಾಡುವಂಥದ್ದು. ಸೊ ಪ್ರತಿಯೊಬ್ಬರೂ ಆ ಥರ ಯಾರು ಸಸ್ಪೆಕ್ಟ್, ಅನುಮಾನಾಸ್ಪದದವ್ರು ಇದ್ದರೆ ಅಲ್ಲೇ ಪ್ರತಿ ಹಾಸ್ಪಿಟ್ಲಲ್ಲೂ ಅಲ್ಲೇನೆ ಅದನ್ನು ಚೆಕ್ ಮಾಡಿಸ್ಕೊಂಡು ಅಲ್ಲೇ ಟ್ರೀಟ್ಮೆಂಟ್ನ ಪ್ರಾರಂಭ ಮಾಡ್ಕೊಳ್ಳೋ ಥರ ಮಾಡಿದ್ದೀವಿ ಮೇಡಮ್. ಹಾಗಾಗಿ ಮೊದಲೇ ಪತ್ತೆ ಹಚ್ಚಕ್ಕೆ ಸುಲಭ ಆಗುತ್ತೆ. ಹೌದು, ಮೊದಲೇ ಪತ್ತೆ ಹಚ್ಚಕ್ಕೆ ಸುಲಭನೂ ಆಗುತ್ತೆ. ಪ್ರಾಥಮಿಕ ಹಂತದಲ್ಲೇ ನಾವೀಗ ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ಸ್ಗೂ ಟ್ರೈನ್ ಅಪ್ ಮಾಡಿರೋದ್ರಿಂದ, ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಈ ಲೆಪ್ರಸಿ ಬಗ್ಗೆ ಟ್ರೈನಿಂಗ್ ಕೊಟ್ಟು, ಈ ಥರ ಚಿಹ್ನೆಗಳು ಕಾಣಿಸುತ್ತೆ, ಇದನ್ನ ಯಾವ ಥರ ನಾವು ನೋಡ್ಬೋದು ಅಂತ ನಾವು ಲೆಪ್ರಸಿಗೆ ಒಳಗಾದಂಥ ರೋಗಿಗಳನ್ನೇ ಕರೆದು ಅವ್ರನ್ನೂ ಕೂಸಿ ನಾವು ಡೆಮಾನ್ಸ್ಟ್ರೇಟ್ ಮಾಡಿರೋದು. ನರಗಳೆಲ್ಲ ಯಾವ ಥರ ದಪ್ಪ ಆಗುತ್ತೆ, ಅಲ್ಲಿ ಯಾವ ಥರ ನೋವಾಗುತ್ತೆ, ಜೋಮ್ ಬಂದರೆ ಏನಾಗುತ್ತೆ, ಆ ನರ ಇನ್ವಾಲ್ವ್ ಆಗೋದ್ರಿಂದ ಮಾಂಸಖಂಡಗಳೆಲ್ಲ ಅದು ದೌರ್ಬಲ್ಯ ಆಗಿ ಹೆಂಗೆ ಕೈ ಕಾಲು ಮಡ್ಸ್ಕೊಳ್ಳೋಂಥದ್ದಲ್ಲಿ ಸ್ವಾಧೀನನೇ ಇಲ್ಲದೆ ಇರೋವಂಥದ್ದಾಗೋದು, ಈ ಥರದನ್ನೆಲ್ಲ ತೋರಿಸಿರೋದ್ರಿಂದ ನಮ್ಮ ಸಿಬ್ಬಂದಿ ವರ್ಗದವರು ಇದನ್ನ ಪ್ರಾರಂಭಿಕ ಹಂತದಲ್ಲೇ ಐಡೆಂಟಿಫೈ ಮಾಡೋದ್ರಲ್ಲಿ ಸಫಲವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಕರ್ಕೊಂಬಂದು ನಮ್ಮ ಹಾಸ್ಪಿಟ್ಲ್ಗಳಲ್ಲೇ ಮುಂಚೆ ಕೇರ್ ಹಾಸ್ಪಿಟ್ಲಿಗೆ ಬರಬೇಕಿತ್ತು, ನಾವು ಡಿಸ್ಟಿಕ್ ಹಾಸ್ಪಿಟಲ್ ಆ ಥರದ್ದೇನಿಲ್ಲ, ಅವರ ಹಾಸ್ಪಿಟ್ಲಲ್ಲೇ ಅವರ ಲ್ಯಾಬ್ ಟೆಕ್ನಿಷಿಯನ್ಸೇ ಮಾಡ್ತಾರೆ. ಅಲ್ಲಿ ಮೆಡಿಕಲ್ ಆಫೀಸರ್ಗೂ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಆಗೋದ್ರಿಂದ ಅವರು ಅದನ್ನು ಅಲ್ಲೇ ನೋಡಿ ಪ್ರಾರಂಭಿಕ ಹಂತದಲ್ಲೇ ಇದನ್ನ ನಾವು ಐಡೆಂಟಿಫೈ ಮಾಡಿ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆಗಳಲ್ಲೂ ಎಲ್ಲ ಕಡೆನೂ ಇದನ್ನ ಈಗ ಅಲ್ಲೇ ಟೆಸ್ಟ್ ಮಾಡಿಕೊಂಡು ಅಲ್ಲೇನೆ ನಾವು ಲ್ಯಾಬ್ ಟೆಸ್ಟ್ನು ಸಹ ಇನ್ವೆಸ್ಟಿಗೇಷನ್ಸ್ನು ಮಾಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಕಡೆಯದಾಗಿ ಕುಷ್ಠರೋಗ ನಿರ್ಮೂಲನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಾನು ಹೇಳಕ್ಕೆ ಇಷ್ಟಪಡೋದಿಷ್ಟೇ, ಇದು ಒಂದು ಕಳಂಕ ಅಲ್ಲ. ಇದ್ರ ಬಗ್ಗೆ ಯಾರು ಜನರಲ್ಲಿ ತಾರತಮ್ಯ ಹೋಗಲಾಡಿಸ್ಕೊಂಡು ಎಲ್ಲರೂ ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನ ಮೂಡಿಸ್ಕೊಂಡು ಅವರು ನಮ್ಮಂಗೆ ಜೀವನ ಮಾಡಬಹುದು. ಇದಕ್ಕೆ ಚಿಕಿತ್ಸೆ ಖಂಡಿತವಾಗ್ಲೂ ಉಚಿತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೂ ಇದೆ. ಇದನ್ನ ಸಕಾಲದಲ್ಲಿ ಸಂಪೂರ್ಣವಾಗಿ ಚಿಕಿತ್ಸೆಯನ್ನ ಪೂರ್ಣ ಪ್ರಮಾಣದಲ್ಲಿ ಪಡೆದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ 100% ಗುಣ ಆಗುತ್ತೆ. ಇದಕ್ಕೆ ಯಾರು ಹೆದರುವಂಥದ್ದಿಲ್ಲ. ಇದು ಕಳಂಕ ಅಲ್ಲ, ಇದು ಶಾಪನೂ ಅಲ್ಲ. ಇದನ್ನ ಖಂಡಿತವಾಗ್ಲೂ ಎಲ್ಲರೂ ಸೇರಿ, ಸಮುದಾಯದವರು ಎಲ್ಲರೂ ನಮ್ಮ ಮುಂದೆ ಕೈ ಜೋಡಿಸಿ, ಎಲ್ಲ ಗ್ರಾಮ ಪಂಚಾಯತಿಯವರಾಗಿರ್ಬೋದು, ಎಲ್ಲ ಸಂಘದವರಾಗಿರ್ಬೋದು, ಸಮುದಾಯದವರು, ಸಾರ್ವಜನಿಕರು ನಮ್ಮ ಒಂದು ಆರೋಗ್ಯ ಇಲಾಖೆಯೊಡನೆ ಕೈ ಜೋಡಿಸಿ, ನಮ್ಮ ಏನು ಒಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ನಾವು ಏನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ, ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಈ ಸಹಕಾರದೊಂದಿಗೆ ನಾವಿದನ್ನ ಖಂಡಿತವಾಗ್ಲೂ ಕುಷ್ಠಮುಕ್ತ ಜಿಲ್ಲೆಯನ್ನಾಗಿ ಮಾಡಬಹುದು, ಮಾಡಲೇಬೇಕು ಅಂತ ನಾನು ಕುಷ್ಠಮುಕ್ತ ಜಿಲ್ಲೆ ಮೊದಲ ಆದ್ರೆ ಕುಷ್ಠಮುಕ್ತ ಭಾರತ ಖಂಡಿತವಾಗ್ಲೂ ಗಾಂಧೀಜಿ ಅವ್ರದ್ದು ಏನು ಅವ್ರದ್ದು ಒಂದು ಸ್ವಪ್ನ ಇತ್ತು, ನಾವು ಇದನ್ನ ಕುಷ್ಠಮುಕ್ತ ಭಾರತವನ್ನ ಮಾಡಬೇಕು ಅನ್ನೋದು. ಹಾಗಾಗಿ ಆ ಒಂದು ಇದಕ್ಕೆ ನಾವು ಸ್ವಪ್ನ ಅಂತಾನೆ ಹೇಳ್ತೀವಿ. ಆ ಹುಡುಗಿಗೆ ಆ ಒಂದು ಆಂದೋಲನದಲ್ಲಿ ನಾವೇನೀಗ ಸ್ಪರ್ಶ ಕಾರ್ಯಕ್ರಮನ 30ನೇ ತಾರೀಕಿಂದ ಫೆಬ್ರವರಿ 13ರವರೆಗೂ ನಾವಿದನ್ನ ಆಚರಣೆ ಮಾಡೋದಿಕ್ಕೆ ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಈ ವರ್ಷನೂ ಮಾಡ್ತೀವಿ. ಜನ ದಯವಿಟ್ಟು ಸಾರ್ವಜನಿಕರು ಈ ಒಂದು ಸೌಲಭ್ಯನ ಸರ್ಕಾರದಿಂದ ನಾವೇನು ಮನೆ ಮನೆಗೂ ಬಂದು ನಾವು ಅದನ್ನ ಅರಿವು ಮೂಡಿಸೋದಿಕ್ಕೆ ಬುಧವಾರದೊತ್ತಾಗ್ಲಿ, ಪ್ರತಿ ಬುಧವಾರ ಏನು ಬರ್ತಾ ಇದ್ದಾರೆ ನಮ್ಮ ಒಂದು ಸಿಬ್ಬಂದಿ ವರ್ಗದವರು, ಅವ್ರು ಖಂಡಿತವಾಗ್ಲೂ ಸಹಕಾರ ನೀಡಬೇಕು. ಅವರು ಬಂದು ಕೇಳಿದಾಗ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿ ಅದನ್ನ ಅವರು ಪರೀಕ್ಷೆ ಮಾಡಿಸ್ಕೊಂಡು ಪ್ರಾರಂಭಿಕ ಹಂತದಲ್ಲೇ ಅದರದ್ದು ಉಪಯೋಗನ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದ್ರ ಬಗ್ಗೆ ನಾವೀಗಾಗಲೇ ಮಾಡ್ತಾ ಇದೀವಿ ಮೇಡಮ್. ಆ್ಯಕ್ಚುಲಿ ಆಶಾ ವರ್ಕರ್ಸ್ ಇದು ಈಗ ಪೇಷಂಟ್ ಪಾಸಿಟಿವ್ ಬರ್ತಾರೆ ಅಂತ ಅಂದರೆ ನಾನು ಈಗಾಗಲೇ ಹೇಳಿದೆ ವ್ಯಾಲಿಡೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇದಲ್ಲದೇನೆ ನಾವು ಆ ಒಂದು ಮನೆ ಸುತ್ತಮುತ್ತ
ಆ ಒಂದು ಯಾರು ತುತ್ತಾಗಿರ್ತಾರೆ ಆ ಮನೆ ಸುತ್ತಮುತ್ತ ನಾವು ಇದನ್ನ 3 ತರ ಕಾಂಟ್ಯಾಕ್ಟ್ಸ್ ಅಂತ ನಾವು ಹೇಳ್ತೀವಿ. ಒಂದು ಫ್ಯಾಮಿಲಿ ಕಾಂಟ್ಯಾಕ್ಟ್, ಮತ್ತೆ ನೇಬರ್ಸ್ ಅಕ್ಕಪಕ್ಕದವ್ರ ಕಾಂಟ್ಯಾಕ್ಟ್, ಇನ್ನೊಂದು ಸೋಷಿಯಲ್ ಕಾಂಟ್ಯಾಕ್ಟ್ ಅಂತ 3 ತರ ಕಾಂಟ್ಯಾಕ್ಟ್ನ ನಾವು ಇದರಲ್ಲಿ ಮಾಡ್ತೀವಿ. ಸೊ ಆ ಸುತ್ತ ಮನೆಯವ್ರಿಗೆ ನಾವು ಆ ಮನೇಲಿ ಯಾರಿಗೆ ಅದು ಆಗತ್ತೆ ಅಂಥವ್ರಿಗೆ ನಾವು ಫಸ್ಟು ಒಂದು ಸಿಂಗಲ್ ಡೋಸ್ ರಿಫ್ಯಾಂಪಿಸಿನ್ ಏನು ಆ ಡೋಸೇಜಲ್ಲಿದೆ 4 ತಿಂಗಳು 6 ತಿಂಗಳು ಕೊಡ್ತಾ ಇದೀವಿ, ಅದನ್ನ ಒಂದು ಡೋಸ್ನ ನಾವೇ ಕೊಟ್ಟರೆ ಅವರ ಜೊತೆ ಇರುವಂಥವ್ರಿಗೆ ಅದು ಬರೋದಿಲ್ಲ. ಆ ಕಾಂಟ್ಯಾಕ್ಟ್ನ ನಾವು ಕಟ್ ಮಾಡೋದಕ್ಕೆ ಒಂದು ಸಿಂಗಲ್ ಡೋಸ್ನ ನಾವು ಕೊಡ್ತೀವಿ. ಸೊ ಅದು ಅವ್ರ ಮನೆಯವರಿಗೆಲ್ಲ ಕೊಡ್ತೀವಿ. ಯಾರು ಅವ್ರ ಮನೆಯವರಿಗೆ ಮಾತ್ರ, ಅವ್ರ ಹತ್ತಿರದ ಸಂಪರ್ಕ 6 ತಿಂಗಳಲ್ಲಿ ಯಾರು ಅವ್ರ ಸಂಪರ್ಕದಲ್ಲಿ ಅವರಿಗೆ. ಮತ್ತೆ ಸುತ್ತಮುತ್ತ ನಾವು ಒಂದು 300 ಮನೆಗಳಷ್ಟು ನಾವು ಸರ್ವೆ ಮಾಡ್ತೀವಿ. ಅವರು ಅಲ್ಲಿ ಆ ಕಡೆ ಓಡಾಡಿರ್ತಾರೆ, ಕೆಮ್ಮಿರ್ತಾರೆ, ಇರ್ತಾರೆ, ಎಲ್ಲ ಮಾಡಿರ್ತಾರೆ, ಓಡಾಡಿರ್ತಾರೆ, ಯಾರ ಜೊತೆ ತುಂಬಾ ಕ್ಲೋಸ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಸೊ ಅವ್ರಿಗೂ ಸಹ ನಾವು ಅದನ್ನ ಕೊಡ್ತೀವಿ. ಇದಲ್ಲದೆ ಸೋಷಿಯಲ್ ಕಾಂಟ್ಯಾಕ್ಟ್ ಅಂದ್ರೆ ಅವ್ರು ಕೆಲಸ ಮಾಡುವಂತ ಜಾಗ. ಸೊ ಅವ್ರ ಕೆಲಸ ಎಲ್ಲಿ ಮಾಡ್ತಿರ್ತಾರೆ ಅಲ್ಲಿ ನಾವು ಅಲ್ಲೂ ಇದನ್ನ ಒಂದು ಸ್ಕ್ರೀನಿಂಗ್ನ ಮಾಡಿ ಅವ್ರಿಗೂ ಕೊಡ್ತೀವಿ. ಮತ್ತೆ ಆ ಮಗು ಬಂದ್ರೆ ಶಾಲೆಗಳಲ್ಲೂ ಸಹ ನಾವು ಆ ಸ್ಕ್ರೀನಿಂಗ್ನ ಮಾಡಿ ಅಲ್ಲಿನೂ ಕೊಡ್ತಾ ಬರ್ತಾ ಇದ್ದೀವಿ. ಸೊ ದಟ್ ನಾವು ಕಾಂಟ್ಯಾಕ್ಟ್ಸ್ನ ಕಟ್ ಮಾಡಬೇಕು ಅಂತ ಹೇಳಿ. ಸೊ ಇದು ಒಂದು ಚೈನ್ ಕಟ್ ಮಾಡೋದಕ್ಕೆ. ಸೊ ಕೊಟ್ಟ ತಕ್ಷಣನೇ ನಾವು ಆ ಚೈನ್ನ ಕಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಆ ರೋಗಿ ಕರೆಕ್ಟಾಗಿ ಮಾತ್ರೆ ತಗೊಳ್ಬೇಕಾಗತ್ತೆ. ಅವನು ಕಂಟಿನ್ಯೂಸ್ ಆಗಿ ಒಂದು 3 months ತಗೊಂಡಾಗ ಚೈನ್ ಅಂತೂ ಕಟ್ ಆಗುತ್ತೆ. ಬಟ್ ಅವನಿಗೆ ಪೂರ್ತಿಯಾಗಿ ವಾಸಿ ಆಗ್ಬೇಕು ಅಂತ ಹೇಳಿದ್ರೆ 6 ತಿಂಗಳು 12 ತಿಂಗಳು ಅವ್ನು ತಗೊಳ್ಬೇಕು, ಔಷಧಿಯನ್ನ ತಗೊಳ್ಬೇಕಾಗತ್ತೆ. ಸಾಮಾಜಿಕ ಜವಾಬ್ದಾರಿ ಕೂಡ ಇದು. ಅವರ ಆರೋಗ್ಯದ ಜೊತೆಗೆ ಸಾಮಾಜಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ಆ ರೋಗಿ ಮನಸ್ಸು ಮಾಡಬೇಕಾಗತ್ತೆ. ಧನ್ಯವಾದಗಳು ಡಾಕ್ಟರ್ ಬೃಂದಾ ಅವರೇ. ಇದುವರೆಗೂ ಕುಷ್ಠರೋಗ ಹೇಗೆ ಹರಡತ್ತೆ, ಮತ್ತೆ ಅದಕ್ಕೆ ಚಿಕಿತ್ಸೆ ಏನು ಲಭ್ಯ ಇದೆ, ಸರ್ಕಾರದ ಯೋಜನೆಗಳೇನು, ಇದ್ರ ಬಗ್ಗೆ ಎಲ್ಲ ನಮಗೆ ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನದ ಅಂಗವಾಗಿ ಕುಷ್ಠರೋಗ ನಿರ್ಮೂಲನಾ ದಿನದ ಸಂದೇಶ ಮಹತ್ವ ಕುರಿತು ಮೈಸೂರು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಬೃಂದಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.